ನಮ್ಮ ಮಕ್ಕಳನ್ನ ನಾವು ಇವತ್ತು ಜನರ ಮಧ್ಯೆ ಬಿಡ್ತಾ ಇಲ್ಲ. ಇಲ್ಲೇ ಅನೇಕ ಜನ ಇದ್ದೀರಾ, ಕೇಳಿ ನೀವು ಬೇಕಾದ್ರೆ. ಗಿರಿಜಮ್ಮ ಯಾಕೆ ನಿಮ್ಮ ಮಗ ಬಂದಿಲ್ಲ ಅಂತ ಕೇಳಿ. ಅಯ್ಯೋ SLC ಎಕ್ಸಾಮ್ ನಡೀತಿದೆ ಗೊತ್ತಾ ನಿಮಗೆ, ಹೀ ಈಸ್ ಎ ರ್ಯಾಂಕ್ ಸ್ಟೂಡೆಂಟ್ ಇವನು, ಅವನು ಹಾಗೆಲ್ಲ ಹೊರಗೆ ಬರೋಲ್ಲ, ಯಾವಾಗಲೂ ಓದ್ತಿರ್ತಾನೆ ಮನೇಲಿ. ನಿಜ, ಅವ್ರ ಮಗ ರ್ಯಾಂಕೇ 1ನೇ ಕ್ಲಾಸ್ನಿಂದ ಸಾಫ್ಟ್ವೇರ್ ಇಂಜಿನಿಯರ್ವರೆಗೂ 98 ಸ್ಕೋರ್ ಮಾಡಿದ್ದಾನೆ, ಎಲ್ಲೂ 1 ಮಾರ್ಕ್ಸ್ ತಪ್ಪಿಲ್ಲ. ಮನೆಯಲ್ಲೇ ಕೂತು ಓದ್ತಾನೆ, ಜನರ ಜೊತೆ ಬೆರೆಯಲ್ಲ. ಆದರೆ ಅವ್ನು ಹೋಗಿ ನೋಡಿ ನೀವು, ಮೆಂಟಲಿ ರಿಟೈರ್ಡ್ ಥರ ಇರ್ತಾನೆ. ಅದು ಏನು ಶಾಪು, ಈ ರ್ಯಾಂಕ್ ಸ್ಟೂಡೆಂಟ್ಗಳು ಮೆಂಟಲಿ ರಿಟೈರ್ಡ್ ಥರ ಇರ್ತಾರೆ. ಯಾಕೆ? ಜನರ ಜೊತೆ ಬರೆಯಲ್ಲ, ಬರೀ ಪುಸ್ತಕ, ತಾವು, ಟೇಬಲ್ ಲ್ಯಾಂಪು, ಟೀ ಟೇಬಲ್ ಲ್ಯಾಂಪ್, ಪುಸ್ತಕ, ಓದು, ಟೆರೇಸು. ಹಿಂಗಾದರೆ ಯಾವ ಹುಡುಗ ಬೆಳಿತಾನೆ ಹೇಳಿ? ನಮ್ಮ ಕಡೆ ಓದಿಗೆ ಅಷ್ಟು ಮಹತ್ವ ಇಲ್ಲ, ಮಾರ್ಕ್ಸಿಗೆ ಮಹತ್ವನೇ ಇಲ್ಲ ನಮ್ಮಲ್ಲಿ. ಈಗ ನಾವು ರ್ಯಾಂಕ್ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ನೋಡಿದ್ರೆ 9ನೇ ಕ್ಲಾಸ್ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ, ಪೇಪರ್ ನೋಡಿದಿರಿ, ಟಿ ವಿಲಿ ಬಂತು. ಏನೋ ರಿಸಲ್ಟ್ ಬಂದಿಲ್ಲ ಅಂತ, ಪಾಪ ವ್ಯತ್ಯಾಸ ಆಗಿದೆ ಸ್ಕೂಲ್ನವ್ರಿಗೆ ಏನೋ ಕೊಡೋದಕ್ಕೆ, ನೆನಕೊಂಬಿಟ್ಟ. ಎಂಥ ದುರ್ಬಲ ಆಗಿದೆ ಮಕ್ಕಳ ಮನಸ್ಸು. ಯಾಕೆ? ನೀವು ಮನೇಲಿ ಕೂಡಿಸಿ ಓದಿಸೋದ್ರಿಂದ. ಹೊರಗಡೆ ಬಿಡಿ, ಪ್ರಪಂಚ ಎಷ್ಟು ವಿಶಾಲವಾಗಿದೆ, ಇದು ಏನೂ ಅಲ್ಲ ಓದು. ಅಲ್ರಿ, 1 ತಾಸಲ್ಲಿ ಬರೆಯೋ ಪೇಪರ್, 3 ತಾಸಿನಲ್ಲಿ ನೀವು ಬರೆಯೋ ಒಂದು ವೈಟ್ ಶೀಟು ನಿಮ್ಮ ಭವಿಷ್ಯ ನಿರ್ಧಾರ ಮಾಡುತ್ತಾ? ಯಾಕೆ ಮಕ್ಕಳಿಗೆ ಆ ಪರೀಕ್ಷೆ ಭೂತನ ತುಂಬಿದ್ದೀರಿ ತಲೆಯಲ್ಲಿ ಅನ್ನಿಸ್ತದೆ ನನಗೆ. SLC ಪರೀಕ್ಷೆ ಹೊರಗಡೆ ನಡೀತಿದ್ರೆ ತಂದೆ ತಾಯಿಗಳು ಹೊರಗಡೆ ಬಿರು ಬಿಸಿಲಲ್ಲಿ ಛತ್ರಿ ಹಿಡ್ಕೊಂಡು ಕೂತಿದ್ದಾರೆ ಕೆಲವು ಶಾಲೆಗಳ ಮುಂದೆ. ಇಲ್ಲೂ ಇರ್ಬೋದು ಅಲ್ವಾ? ಹೊರಗಡೆ ಮಕ್ಕಳು ಪರೀಕ್ಷೆ ಆಗೋರಿಗೂ ನೀವು ಆ ಥರ ಛತ್ರಿ ಹಿಡ್ಕೊಂಡು ಬಿಸಿಲು ಹೀಗೆ ಕೂತಿದ್ರೆ, ಆ ಮಗು ಕಿಟಕಿಯಿಂದ ನೋಡಿದರೆ ಗಾಬರಿ ಆಗಿಬಿಡ್ತಾನೆ ಅವನು. ಈ ಪರೀಕ್ಷೆ ಅಷ್ಟು ಭೀಕರವಾಗಿದೆಯಾ? ನನ್ನ ಅಪ್ಪ ಅಮ್ಮ 3 ತಾಸು ನನಗೋಸ್ಕರ ಹೊರಗೆ ಕೂಡ್ತಾರೆ, ನಾನು ಬರೀದೇ ಇದ್ದರೆ ಹಾಗೆ, ನಾನು ಭಯಂಕರವಾದಂಥ ವಾತಾವರಣ. ಅವನ ಮನಸ್ಸಿನ ಡಿಪ್ರೆಷನ್ ಸ್ಟಾರ್ಟ್ ಆಗಿಬಿಡ್ತದೆ. ನಾನು ಎಲ್ಲಾದರೂ ಒಂದು ಹೆಜ್ಜೆ ತಪ್ಪಿದರೆ ನಾನು ಸತ್ತೋಗ್ತೀನಿ, ನಮ್ಮ ತಂದೆ ತಾಯಿ ಸತ್ತೋಗ್ತಾರೆ, ನಾನು ಗಮನ ಇಟ್ಟು ಓದಬೇಕು ಅಂತೇಳಿ ಆ ಹುಡುಗ ಎಲ್ಲವನ್ನು ಬಿಟ್ಟು ತಲೆ ಕೆಡಿಸ್ಕೊಂಡು ಓದ್ತಾನೆ. ಆ ಟೆನ್ಷನ್ನು, ಡಿಪ್ರೆಷನ್ನು, ಆ ಭಯ, ಆ ಆತ್ಮವಿಶ್ವಾಸ, ಫೇಲಾದರೆ ಅಂತಲೇ ಬರೀತಾನೆ ಅವನು. 1 ಮಾರ್ಕ್ಸಲ್ಲಿ ಹೋಗಿಬಿಟ್ಟ ಅಂದರೆ ನೀವು ಬಿಸಿಲಲ್ಲಿ ಕೂತಿರೋ ಚಿತ್ರ, ನೀವು ಪಕ್ಕದ ಮನೆಯವ್ರು ನೋಡಿ ಅವನಂಗೆ ಆಗ್ಬೇಕು, ನೀನು ಮೂಡುಬಿದ್ರೆ ಸೇರಬೇಕು, ಸುರತ್ಕಲ್ ಸೇರಬೇಕು ಅಂತ ತಲೆಯಲ್ಲಿ ತುಂಬ್ತಿರಲ್ಲ ವಿಚಾರಗಳು, ಅವನನ್ನು ಅಧೀರ್ಣನಾಗಿ ಮಾಡ್ತವೆ. ಫೇಲ್ ಆಗಿಬಿಡ್ತಾರೆ, ಟಕ್ಕಂತ ಆತ್ಮಹತ್ಯೆ ಮಾಡ್ಕೊತಾರೆ. ಬೇರೆ ಪ್ರಪಂಚವೇ ಇಲ್ಲ. ನಮ್ಮನ್ನು ಆತ್ಮಹತ್ಯೆ ಮಾಡ್ಕೊಳ್ಳಣ್ರಿ. SLC ಇರೋದೇ ಫೇಲ್ ಆಗೋದಕ್ಕಂತ ತಿಳ್ಕೊಂಡವ್ರು ನಾವು. SLC ಯಾವನಾದರೂ ಒಂದೇ ಸಾರಿ ನಮ್ಮ ಫ್ರೆಂಡ್ ಪಾಸ್ ಆದಂದರೆ, ಹೆಣ್ಣು ಹುಡುಗಿ ಥರ ಒಂದೇ ಸಾರಿಗೆ ಪಾಸ್ ಆಗ್ತೀಯ ನಾವು. ನಮ್ಮಲ್ಲಿ SLC ಒಂದೇ ಸಾರಿಗೆ ಪಾಸ್ ಆಗೋರು ಹೆಣ್ಣು ಹುಡ್ರು ಮಾತ್ರ. ಗಂಡು ಹುಡ್ರು ನಾವು ಇನ್ಸ್ಟಾಲ್ಮೆಂಟಲ್ಲಿ ತಕ್ಕತ್ತಿದ್ವಿ ಅದನ್ನು. ನಮ್ಮ ಜೊತೆ SLC ಓದೋ ಹುಡುಗಿ ಮದುವೆಯಾಗಿ ಮಗುನ ಎತ್ಕೊಂಬಂದ್ಬಿಡೋಳು ಎದುರಿಗೆ, ನಾವಿನ್ನೂ ಲಾಸ್ಟ್ ಸಬ್ಜೆಕ್ಟ್ ಅಲ್ಲೇ ಇರ್ತಿದ್ವಿ. ಶಕುಂತಲಾ ಇನ್ನೂ ಮ್ಯಾಥ್ಸೇ ಬಂದಿಲ್ಲ ನಂದು ಅಂತ ಹೇಳ್ತೀವಿ, ಅವ್ಳು ಮಕ್ಕಳು ನೋಡ್ಬಿಟ್ಟಿರ್ತಿದ್ಲಾಗಲೇ. ಅಂಥ ನಮ್ಮದು. ನಮಗಿಂತ ಹೆಚ್ಚು ನಮ್ಮ ತಂದೆ ತಾಯಿಗಳು ನಮ್ಮ ಓದಿನ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ, ನಾಳೆ ರಿಸಲ್ಟು, ಇವತ್ತು ನಮ್ಮ ತಂದೆ ಊರಿಗೆ ಹೊರಟಿದ್ರು, ಇವತ್ತೇ ಓದ್ಬಿಟ್ರು ನನ್ನ. ನಾಳೆ ರಿಸಲ್ಟ್ ನಂದು, ಇವತ್ತು ನಮ್ಮ ತಂದೆ ಊರಿಗೆ ಹೋಗ್ತಿದ್ದಾರೆ, ಇವತ್ತೇ ಓದಿ ಹೋಗ್ಬಿಟ್ರು. ಯಾಕೆ? ನಾಳೆ ರಿಸಲ್ಟ್ ಇವನು ಫೇಲ್ ಆಗ್ತಾನಂತ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸು. ಒದ್ಬಿಟ್ರು, ಒದಿಸ್ಕೊಂಡು, ಯಾಕಪ್ಪ ಇವತ್ತು ನಾಳೆ ರಿಸಲ್ಟ್ ನಂದು, ನಾನು ಊರಲ್ಲಿರೋದಿಲ್ಲ ಅದಕ್ಕೆ ಇವತ್ತೇ ಒದ್ಬಿಡ್ತೀನಿ. ಏನೀಗಿನ ಶಾಲೆಗೆ ಹೋಗೋ ಸಂಭ್ರಮ, ಏನಾ ಮಕ್ಕಳಿಗೆ ನೀವು ಕಟ್ಟಿಕೊಡೋ ಬುತ್ತಿನೋ, ಕೊಡಿಸೋ ಪುಸ್ತಕನೋ, ಒಂದು ಕೇಳಿದ್ರೆ 10 ಕೊಡಿಸ್ತಿರಲ್ರಿ. ನಮ್ಮ ಕಾಲಕ್ಕೆ ನಾವು ಶಾಲೆಗೆ ಹೋಗೋದೇ ನಮ್ಮ ತಂದೆ ತಾಯಿಗೆ ಗೊತ್ತಿರಲಿಲ್ಲ. ಪ್ರಾಣೇಶ್ ಶಾಲೆಗೆ ಹೋದ್ನನ್ರಿ ಅಂತ ಮಾಸ್ಟರ್ ಕೇಳ್ತಿದ್ರು, ಈ ಕಡೆ ಹೋದನ್ರಿ ಹೋಗಿರ್ಬೇಕಂತ. ಆ ದಿಕ್ಕಿಗೆ ಹೋದ್ರೇ ಶಾಲೆಗೆ ಓದ್ಲೆಕ್ಕ ನಮ್ಮದು. ನಾವು ಆ ದಿಕ್ಕಿ ನಮ್ಮಪ್ಪ ಕಾರಣವಂಗೆ ಆ ದಿಕ್ಕಿ ರಿಟರ್ನಾಗಿ ಮತ್ತೆ ಮನೆಗೆ ಹೋಗ್ಬಿಡ್ತಿದ್ವಿ, ಅಥವಾ ಯಾವುದೋ ಗುಡಿಲಿ ಏನೋ ಆಟ ಆಡ್ತಾ ಕೂತ್ಬಿಡ್ತಿದ್ವಿ. ಏನು ಈಗಿಂತ ನಮಗೆ 5 ವರ್ಷ 6 ತಿಂಗಳಿಗೆ ಶಾಲೆ, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರು. ನನಗೆ ಈಗೂ ಅನ್ನಿಸ್ತದೆ, ನಮ್ಮ ಕಾನ್ವೆಂಟ್ ಶಾಲೆಗಳು ಬರೀ ಮಾರ್ಕ್ಸ್ ಕೊಡುವಂಥ ಕೇಂದ್ರಗಳು, ಆದರೆ ಸರ್ಕಾರಿ ಶಾಲೆಗಳು ಕಾಮನ್ ಸೆನ್ಸ್ ಕೊಡುವಂಥ ಶಾಲೆಗಳು. ಬದುಕು ಏನು ಅನ್ನೋದು ಕಲಿಬೇಕಾದ್ರೆ ನಿಮ್ಮ ಮಕ್ಕಳನ್ನ ಕನಿಷ್ಠ ಒಂದು 3-4 ವರ್ಷ ಸರ್ಕಾರಿ ಶಾಲೆಗೆ ಹಾಕಿದ್ದೀವಿ. ಶಿಸ್ತೇ ಬೇಡ, ಅಶಿಸ್ತಿನಿಂದ ಬಾಳಿರಿ ಅಂತ ಯಾವುದೋ ಪುಸ್ತಕ ಇದೆ, ಭಾಳ ಸಂತೋಷ ಆಯ್ತು, ನಾನು ತೊಗೊಂಡೆ ಅದನ್ನು. ಒಂದು ಯಾರ್ದು ಸ್ವಾಮಿಗಳು ಬರೆದರು, ಅಶಿಸ್ತಿನಿಂದ ಬಾಳಿರಿ, ಒಳ್ಳೆ ವಿಚಾರ ಅದು. ಅಶಿಸ್ತಿನಿಂದ ಬಾಳಿರಿ ಅಂತ ಯಾವುದೋ ಪುಸ್ತಕ ಇದೆ, ಭಾಳ ಸಂತೋಷ ಆಯ್ತು, ನಾನು ತೊಗೊಂಡೆ ಅದನ್ನು. ಒಂದು ಯಾರ್ದು ಸ್ವಾಮಿಗಳು ಬರೆದರು, ಅಶಿಸ್ತಿನಿಂದ ಬಾಳಿರಿ, ಒಳ್ಳೆ ವಿಚಾರ ಅದು. ತುಂಬ ಡಿಸಿಪ್ಲಿನಾಗಿ ಬಳಸ್ಬಿಟ್ರೆ ಬರೀ ಮಕ್ಕಳು ಹೇಳಿದ್ದನ್ನು ಕೇಳೋರಾಗ್ತಾರೆ, ಸ್ವಂತ ಬುದ್ಧಿನೇ ಓಡಲ್ಲ. ನಮಗೆ 5 ವರ್ಷ 6 ತಿಂಗಳಿಗೆ ಶಾಲೆ ಗೊತ್ತಾ ನಿಮಗೆ? 5 ವರ್ಷ 6 ತಿಂಗಳವರೆಗೂ ಆಡದ ಆಟಗಳಿಲ್ಲ, ನಾವು ಮಾಡೋದ ಚೇಷ್ಟೆಗಳಿಲ್ಲ, ಮರ ಹತ್ತಿದ್ವಿ, ಈಜಾಡ್ತಿದ್ವಿ. ಇವತ್ತು ಗುಂಡೂರಾವ್ ಅದೇ ಭಯಪಟ್ಟು ನಾವೆಲ್ಲ ಈಜೇ ಕಲ್ತಿಲ್ಲ ಸರ್. ನೋಡಿ ನಾವೆಲ್ಲ ಕಲ್ತಿದ್ವಿ, ಈಜು ಕಲ್ತಿದ್ವಿ, ಗಿಡ ಹತ್ತೀವಿ, ಮಾವಿನಕಾಯಿ ಕದೀತೀವಿ, ಸಿಗ್ತೀವಿ, ಒದಿಸ್ಕತ್ತೀವಿ, ಹೊಡೆಸ್ಕೊಂಡು ಬಡಿಸ್ಕೊಂಡು. ಮೇಷ್ಟ್ರ ಕೈಯಲ್ಲಿ ಅಪಮಾನ ಆದರೆ ಬುದ್ಧಿ ಬರುತ್ತೆ ಅಂತ ಲೆಕ್ಕ ನಮ್ಮದು. ಮೇಷ್ಟ್ರು ಹೊಡೆದ್ರೆ ನಮಗೆ ಖುಷಿ ಆಗ್ತಿತ್ತು, ಹೊಡಿರಿ ಮೇಷ್ಟ್ರೆ ಅಂತಿದ್ವಿ. ತಲೆಗೆ ಒದಿರಿ ಮೇಷ್ಟ್ರಿ, ತಲೆಗೆ ಮೇಷ್ಟ್ರು ಹೋದರೆ ಬುದ್ಧಿ ಬರ್ತದೆ ಅಂತ.
ತಲೆ ಒದಿಸ್ಕತ್ತಿದ್ವಿ, ಇಲ್ಲೋದಿರಿ ಮೇಷ್ಟ್ರಿ. ಈಗೇನ್ರಿ ಮಕ್ಕಳನ್ನ ಬೆಂಚ್ ಮೇಲೆ ಎದ್ನಿಲ್ಲ ಅನ್ನೋ ಆಗಿಲ್ಲ ಮೇಷ್ಟ್ರು. ಆ ಹುಡುಗಿ ಮನೆಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಹೋಮ್ವರ್ಕ್ ಯಾಕೆ ಮಾಡಿಲ್ಲ ಅಂತ ಕೇಳೋ ಆಗಿಲ್ಲ ಮೇಷ್ಟ್ರು. ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊತಾಳೆ. ಯಾಕಮ್ಮ ಮನೆಗೆ ಲೇಟಾಗಿ ಬಂದಿತ್ತ, ತಂದೆ ತಾಯಿ ಕೇಳಂಗಿಲ್ಲ, ವಿಷ ಕುಡಿತಾಳೆ ಮಗಳು. ಎಷ್ಟು ಸೂಕ್ಷ್ಮವಾಗಿವೆ ಮಕ್ಕಳು. ನಮಗೆಲ್ಲ ಮೇಷ್ಟ್ರು ಮೂಲೆಯಲ್ಲಿ ಹಾಕಿ ಒದಿತಿದ್ರು, ಪ್ಯಾಕ 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 ಒದಿತಿದ್ರು. ಹೊರಗಡೆ ಬಂದು ಏನೂ ಆಗಿಲ್ಲ ಥರ ನಾವು ಮಸಾಜ್ ಆದವ್ರು ಮಾಡ್ತಿರ್ತಾರಲ್ಲ ಹಾಗೆ ಮಾಡ್ತಾ ಬಾ ಮೈ ಸಡ್ಲಾತ್ ನೋಡಲಿ ಅಂತಿದ್ವಿ. ಅವರಿಗೆ ಕೈ ಕಾಲು ಬೇಜಾರಾಗಿ ಸಾಯಿ ನನ್ನ ಮಗನೇ ಅಂತ ಹೊರಗೆ ದಪ್ತಿದ್ರು ನಮ್ಮನ್ನು. ಇವನು ಏನು ಹೊಡೆದು ನನ್ನ ಕೈ ನೋವಾಗ್ತಾನೆ, ನಿನಗೆ ಮೈ ಬ್ಯಾನ್ ಆಗಲ್ಲೋ ಅಂಥೇಳಿ ನಮ್ಮನ್ನು ಹೊರಗಡೆ ಬಿಡೋಂಥ ಮಾಸ್ಟ್ರುಗಳು. ಅದೇ ನಮ್ಮನ್ನು ಇವತ್ತು ಬೆಳೆಸ್ತೀವಿ. ಎಂಥ ಕಷ್ಟಗಳು ಬಂದರೂ ಸಹಿಸೋ ಶಕ್ತಿ ಬಂದದ್ದೇ ನಮ್ಗೆ ಆ ವಿದ್ಯಾರ್ಥಿ ದಿಸೆಯಿಂದ. ಈಗಿನ ಮಕ್ಕಳು ಡೆಲಿಕೇಟ್, ಬೆಳಿಗ್ಗೆ 5 ವರ್ಷ 6 ತಿಂಗಳಿಗೆ ಶಾಲೆ. ಅವಾಗ ಆನಂದವಾಗಿ ಆಡಿ ಶಾಲೆಗೆ ಹೋಗ್ತಿದ್ವಿ. ಅಳ್ತಿದ್ವಿ ಶಾಲೆಗೆ ಹೋದಕ್ಕೆ. ಈಗಿನ ಮಕ್ಕಳು ಅಳ್ತವೆ, ಗೊತ್ತಾಗಲ್ಲ ಪಾಪ. 2 ವರ್ಷಕ್ಕೆ ಈಗ ಶಾಲೆ ಮಕ್ಕಳಿಗೆ ಬೇಬಿ ಸಿಟ್ಟಿಂಗ್ ಅಲ್ಲಿದೆ ನೋಡಿ. 2 ವರ್ಷಕ್ಕೇ ಪಾಪ ಆಡೋ ವಯಸ್ಸು. ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಅಂತ ಕೈಲಾಸ ಹೇಳಿದ್ದು ಅದಕ್ಕೇನೆ. 5 ವರ್ಷ 6 ತಿಂಗಳು ಮಕ್ಕಳು ಮನೇಲೆ ತಾಯಿ ತಂದೆ ನೋಡೇ ಕಲಿಬೇಕು. ಇವಾಗ ತಂದೆ ತಾಯಿ ಇಬ್ಬರು ಮನೇಲಿ ಯಾರು ನೋಡಿ ಕಲಿಬೇಕು ಆ ಹುಡುಗ. ಅದಕ್ಕೆ ಅದನ್ನು ಬೇಬಿ ಸಿಟ್ಟಿಂಗ್ ಹಾಕಿಬಿಡ್ತಾರೆ. 2 ವರ್ಷಕ್ಕೇ ಬೇಬಿ ಸಿಟ್ಟಿಂಗ್ ಮಗು. 2 ವರ್ಷದ ಮಗು ಬೆಳಗ್ಗೆ ಎದ್ದು ಪಾಪ ಮಲಗೋ ವಯಸ್ಸು. ನಿದ್ದೆಯಲ್ಲಿ ಬೆಳೀತವೆ ಮಕ್ಕಳು, ಗೊತ್ತಾ ನಿಮಗೆ? ಎಷ್ಟು ನಿದ್ದೆ ಮಾಡ್ತವೆ ಅಷ್ಟು ಬ್ರೇನ್ ಬೆಳೀತದೆ, ಮೈಕೈ ಬೆಳೀತದೆ ಅಂತ. 5-6 ವರ್ಷದವರೆಗೂ ಮಲಗುವಂಥ ಮಕ್ಕಳು. ಈಗಿನ ಮಕ್ಕಳಿಗೆ ಮಲಗೋ ಸೌಲಭ್ಯ ಇಲ್ಲ, ಆಡೋ ಸೌಲಭ್ಯ ಇಲ್ಲ. 2 ವರ್ಷದ ಮಗುಗೆ 5 ಗಂಟೆಗೆ ಎಬ್ಬಿಸ್ತಾಳೆ ತಾಯಿ. ಬೇಬಿ ಸಿಟ್ಟಿಂಗ್ ಹೋಗ್ಬೇಕು. ಅದಕ್ಕೆ ಯೂನಿಫಾರ್ಮು ಇಷ್ಟೇ, ಚಡ್ಡಿ ಇಷ್ಟೇ, ಶರ್ಟು, ಅದಕ್ಕೆ ಟೈ ಇಷ್ಟೇ ಅಂತ ಬಿಗಿದಾಳೆ. ಸೇಂಟ್ ಹೊಡೆದು ಕಳಿಸಿ ಅಂತ ಹೇಳಿರ್ತಾರೆ ಕಾನ್ವೆಂಟಲ್ಲಿ. ಅದಕ್ಕೆ ಸೇಂಟ್ ಹೊಡಿತಾರೆ ಮಗುಗೆ ಪಾಪ. ಅದಕ್ಕೆ ಬುತ್ತಿ ಬ್ಯಾಗ್ ಬೇರೆ, ವಾಟರ್ ಬ್ಯಾಗ್ ಬೇರೆ, ಪೆನ್ಸಿಲ್ ಬೇರೆ, ಬುಕ್ಸ್ ಬೇರೆ. 2 ವರ್ಷದ ಮಗುವಿಗೆ 8 ಸಬ್ಜೆಕ್ಟು. ಮಾರಲ್ ಸೈನ್ಸ್, ಪಾಲಿಟಿಕಲ್ ಸೈನ್ಸ್, ಗ್ರಾಮರ್, ನೇಚರ್. ನಮ್ಮ ರಾಜಕಾರಣಿಗಳಿಗೆ ಮೊರಾಲಿಟಿ ಇಲ್ಲ. 2 ವರ್ಷದ ಮಗುವಿಗೆ ಮಾರಲ್ ಸೈನ್ಸ್ ಹೇಳ್ಕೊಡ್ತೀವಿ ನಾವು ಶಾಲೆಯಲ್ಲಿ, ಹೌದಾ? ಇಂಥ ಶಿಸ್ತಿನ ಶಾಲೆ ನಮಗೆ ಬೇಕಾ? ಮಕ್ಕಳನ್ನ ಫ್ರೀಯಾಗಿ ಬಿಡಿ, ಸ್ವಚ್ಛಂದವಾಗಿ ಬಿಡಿ ಅಂತ ಹೇಳೋದು. ಅದಕ್ಕೇ 2 ವರ್ಷದ ಮಗುನ 8 ಸಬ್ಜೆಕ್ಟು, 4 ಪೆನ್ನು, 2 ಪೆನ್ಸಿಲು ಇಟ್ಟು ಏನು ಹಿಮಾಲಯ ಪರ್ವತ ಏರೋ ಥರ ಹುಡುಗ ಹಿಂದೆ ಬ್ಯಾಗ್ ಅವನು. ಆಕ್ಸಿಜನ್ ಗೀಜ ತೊಗೊಂಡು ಏರ್ತದೆ ಆ ಥರ ಬ್ಯಾಗ್ 2 ವರ್ಷದ ಮಗುಗೆ. ಆ ಮಗುನ 5 ಗಂಟೆಗೆ ಎಬ್ಬಿಸಿ, ತೂಕುಡಿಸ್ತಿರೋ ಮಗುಗೆ ನೀರು ಹೊಡೆದು ಎಬ್ಬಿಸಿ, ಅದನ್ನು 1 ಗಂಟೆ ರೆಡಿ ಮಾಡಿ ಆಮೇಲೆ 45 ನಿಮಿಷ ತಾಯಿ ರೆಡಿ ಆಗ್ತಾಳೆ. ಯಾಕೆ? ಆ ಹುಡುಗನ ಸ್ಕೂಲ್ ಬಸ್ಸಿಗೆ ಹತ್ಸಿ ಬರಬೇಕು. ಇವಳದೊಂದು ದೊಡ್ಡ ತಪಸ್ಸೆ. ಅಂಥ ಬೆಳಗ್ಗೆನೇ ಮೇಕಪ್ ಹಾಕ್ತಾಳೆ. ಯಾಕೆ? ಸ್ಕೂಲ್ ಬಸ್ ಹತ್ರ ಎಲ್ಲ ಪೇರೆಂಟ್ಸ್ ಬಂದಿರ್ತಾರೆ. ಆ ಮಗುನ ಈ ಶಾಲೆಗೆ ಹಾಕಿದ್ರು ಅಂತ ತೋರಿಸ್ಬೇಕು ಅವರಿಗೆ. ತಾನು ಬ್ಯೂಟಿ ಪಾರ್ಲರ್ಗೂ ಹೋಗ್ತೀನಿ ಅಂತ ತೋರಿಸ್ಬೇಕು. ತಾನೇ ಮೇಕಪ್ ಹಾಕತ್ತಾಳೆ. ಎಲ್ಲ ಕೂದಲು ಉದಿರಿ ಕೊತ್ತಂಬರಿ ಸೂಡಾಗಿರ್ತೈತೆ ರೀ ತಲೆ. ಆ ಕೊತ್ತಂಬರಿ ಸೂಡ್ನಾಗಿಂದ 4 ಕೂದಲ ಕಿತ್ತಿಗೆ ಮುಂದೆ ಕೈಕೊಂತಾಳೆ. ಮುಂಗುರುಳು ಅಂತದು. ಮುಂಗುರುಳು ತಾನೇ ಬರ್ಬೇಕ್ರದ, ಕೂದಲು ಹೆಚ್ಚಾಗಿ ಬೀಳೋದು ಮುಂಗುರುಳು. ಇವ್ರಿಗೆ ಕೆಡಿಕೆಂತಾರೆ, ಅದು ಮುಂಗುರುಳಲ್ಲ, ದೆವ್ವ ಕಣ್ಣಾಗ್ತಿರ್ತಾಳೆ ಆಕಿ. ಆ ಕೂದಲು ಮುಂದೆ ಹಾಕ್ಕೊಂಡು ಅಂಥ ಬೆಳಿಗ್ಗೆನೆ 2 ಇಂಚ್ ಮೇಕಪ್ ಹಾಕಿ, ಲಿಪ್ಸ್ಟಿಕ್ ಮರಿಯಲ್ಲ, ದೊಡ್ಡ ಕನ್ನಡಿ, ಅದು ಜೂಮ್ ಕನ್ನಡಿ ಅಂತಿದೆ ತಂದೆಯಾರಲ್ಲಿ. ಆ ಜೂಮ್ ಕನ್ನಡಿಲಿ ಹಿಂಗೆ ಮಾಡಿ ಎಮ್ ಮಾಡಿ ಬೆಳಿಗ್ಗೆ ಮೇಕಪ್ ಮಾಡ್ಕೊಂಡು ಇಷ್ಟೆಲ್ಲ ಆಗೋದ್ರೊಳಗಡೆ ಸ್ಕೂಲ್ ಬಸ್ ಬರೋ ಟೈಮ್ ಆಗಿಬಿಡ್ತದೆ. ಸೀರೆ ಚೇಂಜ್ ಮಾಡೋಕ್ಕಾಗಲ್ಲ. ಅದೇ ನೈಟಿ ಮೇಲೆ ಒಂದು ಟವಲ್ ಹಾಕ್ಕೊಂಡು, ಇವತ್ತು ನೈಟಿ ಮೇಲೆ ಟವಲ್ ಹಾಕ್ಕೊಂಡು ಹೆಣ್ಮಕ್ಳು ಎಲ್ಲೇ ನೋಡಿ ನೀವು, ಅವರಿಗೆ ಸೀರೆ ಉಡೋಕ್ಕೆ ಟೈಮ್ ಇಲ್ಲ ಅಂತ ಅರ್ಥ. ಆ ನೈಟಿನೋ ಇಲ್ಲೆಲ್ಲ ಕಲೆಗಳು ಏನು ಸಿಗ್ತದೆ ಕೈ ಒರೆಸಿರ್ತಾರೆ. ಇಲ್ಲಿ ಒಂದು ಕಡೆ ಹಿಟ್ಟು ಬೆಣ್ಣೆ, ಈ ಕಡೆ ತುಪ್ಪ. ಅವ್ರ ಮನೇಲಿ ಏನೇನು ಪದಾರ್ಥ ಯೂಸ್ ಮಾಡಿದ್ರೆ ಬೆಳಗ್ಗೆ ಅಂತ ನೀವು ಆರಾಮಾಗಿ ಹೇಳ್ಬೋದು ಅವ್ರು ನೈಟಿ ನೋಡಿದ್ರೆ. ಇಷ್ಟೆಲ್ಲ ಮೇಕಪ್ ಮಾಡ್ಕೊಂಬಂದು ಆ ಹುಡುಗನ ಕರ್ಕೊಂಡು ನಿಂತರೆ ಆವತ್ತು ಬಸ್ ಅರ್ಧ ಗಂಟೆ ಲೇಟು. ಬಿಸಿಲು ಏರಿಬಿಡ್ತದೆ ನಿಮ್ಮ ಹೊನ್ನಾವರದಂಥ ಊರಲ್ಲಿ. ಮೇಕಪ್ ಎಲ್ಲ ಹೋಗಿಬಿಡ್ತದೆ. ಮುಂಗುರುಳು ತಾನು ಮೇಲೆ ಹೋಗಿ ಜುಟ್ಟಿನ ಸ್ಥಳದಲ್ಲಿ ಕೂತ್ಕೊಂಡ್ಬಿಡ್ತದೆ. ಬೆಳಿಗ್ಗೆ ಮುಂಗುರುಳಾಗಿರೋದು ಮಧ್ಯಾಹ್ನದ ಹೊತ್ತಿಗೆ ಜುಟ್ಟಾಗಿಬಿಡ್ತದೆ. ಮೇಕಪ್ ಎಲ್ಲ ಇಳಿದು ಬರೀ ತುಟಿ ಕೆಂಪು ಮಾತ್ರ ಕಾಣ್ತದೆ. ದೂರದಿಂದ ನೋಡೋರಿಗೆ ಹೆಗ್ಗಣ ತಿಂದು ಬೇಕು ಕಣ್ಣಂಗೆ ಕಾಣ್ತಿರ್ತಾಳೆ ಆಕಿ. ಆ ಮಗುನ ಬಸ್ಸಿಗೆ ಹಚ್ಚಿ ಟಾಟಾ 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 ಅಂತ ಮಾಡಿ ಬಸ್ ಹೋದ ಅರ್ಧ ಗಂಟೆ ಅಲ್ಲೇ ನಿಂತಿರ್ತಾಳೆ. ಯಾಕೆ? ಎಲ್ಲ ಓ ಮಗು ನಾವು ಕಾನ್ವೆಂಟ್ಗೆ ಹಾಕಿದ್ದೀರಾ, ತುಂಬ